ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ನಿನ್ನೆಯ ವಿಡಿಯೋದಲ್ಲಿ ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಯಾಗಿರುವ ಅನುಕರಣೆಯ ಸಿದ್ಧಾಂತವನ್ನು ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಇಲ್ಲಿ ಅನುಕರಣೆಯ ಅರ್ಥ ಅನ್ನೋದನ್ನು ತಿಳಿದುಕೊಳ್ಳುತ್ತಾ ಈ ಇಮಿಟೇಷನ್ ಬೇರೆ ಬೇರೆ ತತ್ವಶಾಸ್ತ್ರ ಅನುಭವಸ್ಥರು ಹೇಗೆ ವ್ಯಾಖ್ಯಾನವನ್ನು ರೂಪಿಸಿದರು, ಅದರಲ್ಲಿ ಬಹಳ ಮುಖ್ಯವಾಗಿ ಅರಿಸ್ಟಾಟಲ್ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಆತ ಅನುಕರಣೆಯ ವಿಷಯವಾಗಿ ತನ್ನ ಒಂದು ತಾತ್ವಿಕ ದರ್ಶನದ ಮತ್ತು ರಾಜಕೀಯ ಚಿಂತನೆಯ ಒಂದು ನಿಲುವನ್ನು ಬೌದ್ಧಿಕ ಹಾಗೂ ನೈತಿಕ ಕಾರಣಗಳಿಂದ ಹೇಗೆ ಸಮರ್ಥಿಸುತ್ತಾ ಕಲೆ ಒಂದು ನಿಕೃಷ್ಟವಾದುದು, ಕಲಾವಿದರಿಗೆ ಅತ್ಯಂತ ಶ್ರೇಷ್ಠ ಸ್ಥಾನ ಇಲ್ಲ ಅನ್ನುವಂಥ ಅನುಕರಣೆಯ ಒಂದು ಸಂಕುಚಿತ ಅರ್ಥವನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಅನುಕರಣೆಯ ಸಿದ್ಧಾಂತದ ಮುಂದುವರಿದ ಭಾಗ ಅರಿಸ್ಟಾಟಲ್ ಆತನ ಸೈದ್ಧಾಂತಿಕ ವಿವರಣೆಗಳನ್ನು ನಾವು ಅಧ್ಯಯನ ಮಾಡಬೇಕು. ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಆದಿ ಮೀಮಾಂಸಕ ಅಂತಲೇ ಹೇಳ್ತಕ್ಕಂಥ ಅರಿಸ್ಟಾಟಲ್ ಈ ಅನುಕರಣೆ ಸಿದ್ಧಾಂತದ ಮೂಲ ಪ್ರತಿಪಾದಕನಂತೆ ತೋರ್ತಾನೆ. ಏಕೆಂತಂದರೆ ಅನುಕರಣೀಯ ಸಿದ್ಧಾಂತದ ಒಂದು ತಾತ್ವಿಕ ರೂಪವನ್ನು, ಸೈದ್ಧಾಂತಿಕ ರೂಪವನ್ನು ಪ್ರಕಟಣೆ ಮಾಡುವಲ್ಲಿ ಅರಿಸ್ಟಾಟಲ್ ಯಶಸ್ವಿಯಾಗ್ತಾನೆ. ಆತನ ದೃಷ್ಟಿಕೋನ ತುಂಬ ಶ್ರೇಷ್ಠ ಅಂತ ಕರೆಸಿಕೊಳ್ತದೆ. ಹಾಗಿದ್ದರೆ ಹೀಗೆ ಒಂದು ತಾತ್ವಿಕ ದೃಷ್ಟಿಕೋನದ ಮಹತ್ವವನ್ನು ಬೀರಿರ್ತಕ್ಕಂಥ ಅರಿಸ್ಟಾಟಲ್ನ ಒಂದು ಪ್ರಾಥಮಿಕ ಪರಿಚಯವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಈತ ಹುಟ್ಟಿರ್ತಕ್ಕಂಥದ್ದು ಕ್ರಿಸ್ತಶಕ ಪೂರ್ವ 384ರಲ್ಲಿ ಅಥೆನ್ಸ್ ನಗರದಲ್ಲಿರ್ತಕ್ಕಂಥ ಮ್ಯಾಸಿಡೋನಿಯಾದ ಸ್ಟಾಗಿರ್ ಅನ್ನುವಂಥ ಒಂದು ಸ್ಥಳದಲ್ಲಿ ಅರಿಸ್ಟಾಟಲ್ ಜನಿಸ್ತಾನೆ. ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ ನಾವು ನಿನ್ನೆ ಚರ್ಚೆ ಮಾಡಿರ್ತಕ್ಕಂಥ ಪ್ಲೇಟೋನ ಶಿಷ್ಯ. ಭಾಳ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ. ಅರಿಸ್ಟಾಟಲ್ನ ಗುರುವೇ ಪ್ಲೇಟೋ. ಇದೊಂದು ಗುರು ಪರಂಪರೆ ಸಿಗ್ತದೆ ನಮಗೆ. ಯಾಕೆಂದರೆ ಪ್ಲೇಟೋನ ಶಿಷ್ಯ ಸಾಕ್ರೆಟಿಸ್, ಸಾಕ್ರೆಟಿಸನ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳ ಸ್ಥಾನದಲ್ಲಿ ತಮ್ಮ ಪ್ರಬಲವಾಗಿರ್ತಕ್ಕಂಥ ಚಾಪಹಸ್ತವನ್ನು ಮೂಡಿಸಿರುವಂಥ ಈ ಶ್ರೇಷ್ಠ ವ್ಯಕ್ತಿಗಳ ಈ ಗುರು ಪರಂಪರೆಗೆ ಚಿಂತನೆಯಲ್ಲೂ ಕೂಡ ಒಂದು ಮಹತ್ವ ಇದೆ. ಯಾವಾಗಲೂ ಪ್ಲೇಟೋ ತನ್ನ ಶಿಷ್ಯನನ್ನು ಕುರಿತು ತನ್ನ ಅಕಾಡೆಮಿಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದ. ಎಂಥ ಅದ್ಭುತವಾದ ಮಾತು ಅಂದರೆ, ನಿಜಕ್ಕೂ ಆ ಹಂತದಲ್ಲಿ ಗ್ರೀಕ್ ಸಾಮ್ರಾಜ್ಯದ ಅಥೆನ್ಸ್ನಲ್ಲಿ ಇರ್ತಕ್ಕಂತಹ ಆ ಅಕಾಡೆಮಿಯ ಪ್ಲೇಟೋನಂತಹ ದಿವ್ಯ ದಾರ್ಶನಿಕ ತತ್ವಜ್ಞಾನಿ ಹೇಳ್ತಕ್ಕಂತಹ ಮಾತುಗಳು ನಿಜಕ್ಕೂ ಸತ್ಯ ಅನ್ನಿಸ್ತವೆ. ಆತ ಹೇಳ್ತಾನೆ, ಪ್ಲೇಟೋ ಅರಿಸ್ಟಾಟಲನ್ನು ಕುರಿತು, ತನ್ನ ಶಿಷ್ಯನನ್ನು ಕುರಿತು ಹೀಗೆ ಹೇಳ್ತಾನೆ, ನನ್ನ ಅಕಾಡೆಮಿಯಲ್ಲಿ 2 ಭಾಗಗಳಿದ್ದಾವೆ. ಒಂದು ನನ್ನ ವಿದ್ಯಾರ್ಥಿ ಸಮುದಾಯದ ದೇಹ. ಎಲ್ಲ ವಿದ್ಯಾರ್ಥಿಗಳು ತನ್ನನ್ನು ನಿರೀಕ್ಷೆ, ವಿದ್ಯೆಯನ್ನು ಕಲಿಯುವುದಕ್ಕೆ ಬಂದಿರತಕ್ಕಂಥ ಅಕಾಡೆಮಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಜ್ಞಾನದಾಹಿಗಳಾಗಿರ್ತಕ್ಕಂಥವ್ರು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಅರಿಸ್ಟಾಟಲ್ನ ಮೆದುಳು. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಾತು ಅಂದರೆ, ತನ್ನ ಶಿಷ್ಯನ ಬಗ್ಗೆ ಗುರು ಪ್ಲೇಟೋ ಬೌದ್ಧಿಕವಾಗಿರ್ತಕ್ಕಂತಹ ಮತ್ತು ಅರಿಸ್ಟಾಟಲ್ನ ಪ್ರತಿಭೆ, ದೈತ್ಯವಾಗಿರ್ತಕ್ಕಂತಹ ತತ್ವಜ್ಞಾನ, ಆ ದಾರ್ಶನಿಕತ್ವವನ್ನು ಆತ ಆ ದಿನದಂದೇ ವ್ಯಾಖ್ಯಾನ ಮಾಡಿ ಆತನ ಪ್ರತಿಭೆಯನ್ನು ಜಗತ್ತಿಗೆ ನೀಡಿರ್ತಕ್ಕಂಥದ್ದು. ಕಾಲಾಂತರದಲ್ಲಿ ಪ್ಲೇಟೋ 347ರಲ್ಲಿ ಮೃತನಾದಾಗ ನಿಜವಾಗ್ಲೂ ಅಂದರೆ ಆ ಅಕಾಡೆಮಿಯ ಉತ್ತರಾಧಿಕಾರಿ ಅರಿಸ್ಟಾಟಲ್. ಆದರೆ ಅರಿಸ್ಟಾಟಲ್ ಬೇರೆ ಪ್ರದೇಶದವನಾಗಿರೋದರಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆತನಿಗೆ ಅವಕಾಶವನ್ನು ಕೊಡಲ್ಲ. ಹಾಗಾಗಿ ಆತ ಏನು ಮಾಡ್ತಾನೆ ಅಂತಂದರೆ, ಬೇರೆ ಒಂದು ವಿದ್ಯಾಲಯವನ್ನು, ಅರಿಸ್ಟಾಟಲ್ ಒಂದು ವಿದ್ಯಾಲಯವನ್ನು ಕೂಡ, ಲೀಸಿಯಂ ಅನ್ನುವಂಥ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಒಂದು ಶ್ರೇಷ್ಠ ತತ್ವಜ್ಞಾನದ ಆದರ್ಶವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ ಒಬ್ಬ ಶ್ರೇಷ್ಠ ಗುರುವಿನಿಂದ
ತನ್ನ ವಿದ್ಯಾಭ್ಯಾಸ ಹಾಗೂ ಸ್ವಯಂ ಪ್ರತಿಭಾವಂತ ದಾರ್ಶನಿಕ ತತ್ವಜ್ಞಾನಿ ಮೇಧಾವಿ ಆಗಿರ್ತಕ್ಕಂಥ ಅರಿಸ್ಟಾಟಲ್ ಹಲವಾರು ಕೃತಿಗಳನ್ನು ಬರೀತಾನೆ. ಬಹಳ ಮುಖ್ಯವಾಗಿ ಆತ ಬರೆದಿರ್ತಕ್ಕಂಥ ರಿಟೋರಿಕ್ ಮತ್ತು ಪೊಯಿಟಿಕ್ಸ್ ಅನ್ನುವಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು. ಈ ಎರಡು ಕೃತಿಗಳು ನಮ್ಮ ಇವತ್ತಿನ ಸೈದ್ಧಾಂತಿಕ ವಿವರಣೆಯಾಗಿರುವಂತಹ ಅನುಕರಣೆ ಸಿದ್ಧಾಂತವನ್ನು ವಿಶ್ಲೇಷಿಸುವಲ್ಲಿ ತುಂಬ ಸಹಾಯಕಾರಿಯಾಗ್ತವೆ. ಪೊಯಿಟಿಕ್ಸ್ ಕೃತಿಯಲ್ಲಿ ಅರಿಸ್ಟಾಟಲ್ ರುದ್ರ ನಾಟಕಗಳನ್ನು ಕುರಿತು, ಕಲೆಯನ್ನು ಕುರಿತು ವಿವರಣೆ ಮಾಡುವಾಗ ಈ ಪ್ರಮುಖವಾಗಿರ್ತಕ್ಕಂತಹ ಅನುಕರಣೆ ಸಿದ್ಧಾಂತದ ಪ್ರತಿಪಾದನೆ ಅಲ್ಲಿ ಮೂಲ ನೆಲೆಯಾಗಿ ಕಾಣಿಸ್ತಾ ಹೋಗ್ತದೆ. ಹಾಗಿದ್ದರೆ ಅನುಕರಣೆಯ ಸಿದ್ಧಾಂತದ ವಿಷಯದಲ್ಲಿ ಅರಿಸ್ಟಾಟಲ್ನ ವಾದ ಏನು? ಯಾಕೆಂದರೆ ನಾವು ಪ್ಲೇಟೋನ ವಾದವನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡಿದ್ದೇವೆ. ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಅಧಿಕೃತ ಆಚಾರ್ಯ ಪುರುಷನ ಅಂತಕ್ಕಂಥ ಅರಿಸ್ಟಾಟಲ್ನ ಈ ಅನುಕರಣೀಯ ತತ್ವ ಹೇಗೆ ಪ್ರತಿಪಾದಿಸಲ್ಪಡುತ್ತದೆ, ಅದು ಹೇಗೆ ಒಂದು ಸೈದ್ಧಾಂತಿಕ ರೂಪವನ್ನು ಪಡ್ಕೊಳ್ತದೆ. ರುದ್ರನಾಟಕದೊಂದಿಗೆ ಮತ್ತು ಮಹಾಕಾವ್ಯಗಳ ಚರ್ಚೆ ಈ ಒಂದು ಪೊಯಿಟಿಕ್ಸ್ ಆತನ ಕೃತಿಗಳಲ್ಲಿ ಮತ್ತು ರಿಟೋರಿಕ್ ಕೃತಿಗಳಲ್ಲಿ ಸಿಗ್ತಾ ಹೋಗ್ತದೆ. ವಿಶೇಷವಾಗಿ ಅನುಕರಣೆ ಸಿದ್ಧಾಂತವನ್ನು ಕುರಿತು ಪ್ಲೇಟೋ ಬಾಹ್ಯವಾಗಿ ಮಾತ್ರ ಗಮನಿಸಿ ತನ್ನ ಒಂದು ವಿವರಣೆಯನ್ನು ನೀಡುತ್ತಾ ಕಲೆ ಆಸ್ವಾದನೆಗೆ ಯೋಗ್ಯವೇ ಹೊರತು ತನ್ನ ಆದರ್ಶ ಸಾಮ್ರಾಜ್ಯದಲ್ಲಿ ಸ್ಥಾನವಿಲ್ಲ ಎಂದು ಬಾಹ್ಯ ಅನುಕರಣೆಯಿಂದ ಮಾತ್ರ ಕಲೆಯನ್ನು ನಿರಾಕರಿಸ್ತಾನೆ. ಆದರೆ ಶ್ರೇಷ್ಠ ತತ್ವಜ್ಞಾನಿಯಾಗಿರ್ತಕ್ಕಂಥ ಅರಿಸ್ಟಾಟಲ್ ಪ್ಲೇಟೋನಿಗಿಂತ ಭಿನ್ನವಾಗಿ ಕಲೆಯ ಅನುಕರಣೆಯ ತತ್ವದ ತಾತ್ವಿಕ ಅಂಶಗಳನ್ನು, ಪ್ಲೇಟೋ ನೀಡಿರ್ತಕ್ಕಂಥ ತಾತ್ವಿಕ ಅಂಶಗಳನ್ನು ಎಲ್ಲವನ್ನು ತೆಗೆದುಕೊಂಡು ಅವುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾನೆ. ಆತ ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ಕೊನೆಯ ಪ್ರಮುಖವಾಗಿರ್ತಕ್ಕಂಥ ಧೋರಣೆಯನ್ನು, ಅದರ ಸೈದ್ಧಾಂತಿಕ ನಿಲುವನ್ನು ಅಂತರ್ಮುಖಿಯಾಗಿ ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ಅರಿಸ್ಟಾಟಲ್ ಮಾಡ್ತಾನೆ. ಕಲೆಯಿಂದ ಆಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನು ಆತ ಅನುಕರಣೆಯ ಸಿದ್ಧಾಂತದ ಮೂಲಕ ಮತ್ತು ಸಾವಯವ ಪರಿಕಲ್ಪನೆಯ ಮೂಲಕ, ಪ್ರಕೃತಿಯ ವಿಶೇಷ ಅಂಶಗಳ ಮೂಲಕ ಆತ ನಿರೂಪಿಸಿ ಯಶಸ್ವಿ ಕೂಡ ಆಗ್ತಾನೆ. ಒಂದು ರೀತಿಯಲ್ಲಿ ಪ್ಲೇಟೋ ಮತ್ತು ಅರಿಸ್ಟಾಟಲ್ರ ಈ ವಾದಗಳು ತದ್ವಿರುದ್ಧ ಅಂತ ಅನಿಸಿದರೂ ಸಹ, ಆದರೆ ಅರಿಸ್ಟಾಟಲ್ನ ವಾದ ಅತ್ಯಂತ ಸೂಕ್ತವಾದುದು, ಯಶಸ್ವಿಯಾಗಿರ್ತಕ್ಕಂತಹ ವಾದ. ಯಾಕೆ ಅಂತಂದರೆ ಅರಿಸ್ಟಾಟಲ್ ಹೇಳ್ತಾನೆ, ಕವಿಯು ಪ್ರಕೃತಿಯನ್ನು ಯಥಾವತ್ತಾಗಿ ಪ್ರತಿಬಿಂಬಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ. ಅದು ಹೇಗಿದೆ ಹಾಗೆ ತೆಗೆದು ಯಾಂತ್ರಿಕವಾಗಿ ಅದನ್ನು ರೂಪಾಂತರಿಸುವುದಿಲ್ಲ, ಸಾಹಿತ್ಯಿಕವಾಗಿ ಕಲಾತ್ಮಕವಾಗಿ ಅಭಿವ್ಯಕ್ತಿಸುವುದಿಲ್ಲ. ಆ ಅಭಿವ್ಯಕ್ತಿಯಾಗುವಾಗ ಕವಿಗೆ, ಕಲಾವಿದನಿಗೆ ಒಂದು ಅಂತರಂಗದ ಸ್ಪರ್ಶ ಇರ್ತದೆ. ಉದಾಹರಣೆಗೆ ಒಂದು ಕಲ್ಲನ್ನು ಒಂದು ಮೂರ್ತಿಯನ್ನಾಗಿ ಕೆತ್ತುವಾಗ ಒಬ್ಬ ಕವಿಗೆ, ಒಬ್ಬ ಕಲಾವಿದನಿಗೆ ಪ್ರಕೃತಿಯಲ್ಲಿರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಹಲವು ವಿಷಯಗಳನ್ನು ಒಂದು ಸ್ವರೂಪದಲ್ಲಿ ಅಭಿವ್ಯಕ್ತಿಪಡಿಸುವಂತಹ ಕವಿಗೆ, ಸಾಹಿತಿಗೆ ಅಂತರಂಗದ ಸಂವೇದನೆಗಳು ಒಂದು ರೀತಿ ಪರಿವರ್ತನೆಯನ್ನು ತಂದುಕೊಡುತ್ತವೆ. ಹೀಗಾಗಿ ಯಥಾವತ್ತಾದ ಪ್ರತಿಬಿಂಬ ಅಲ್ಲ ಅನ್ನುವಂಥ ವಾದವನ್ನು ಅರಿಸ್ಟಾಟಲ್ ಮಂಡಿಸ್ತಾ ಹೋಗ್ತಾನೆ. ಸತ್ಯದಿಂದ ದೂರ ಸರಿಯುವುದಲ್ಲ ಇದು ಅನ್ನುವಂಥ ವಾದಗಳನ್ನು ಹೇಳ್ತಾನೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ವಿದ್ಯಾರ್ಥಿಗಳೇ, ಈ ಅನುಕರಣೆ ಅನ್ನುವಂತಹ ಪದವನ್ನೇ ಒಂದು ವಿಶಾಲ ಅರ್ಥದಲ್ಲಿ ಅರಿಸ್ಟಾಟಲ್ ರೂಪಿಸ್ತಾ ಹೋಗ್ತಾನೆ. ನಿರ್ಮಿಸುವುದು, ಕಟ್ಟುವುದು ಅನ್ನುವಂಥ ಒಂದು ವ್ಯಾಪಕವಾದ ಅರ್ಥವನ್ನು ಇಮಿಟೇಷನ್ ಅನ್ನುವಂಥ ಪದಕ್ಕೆ ಆತ ನೀಡ್ತಾ ಹೋಗ್ತಾನೆ. ಅನುಕರಣೆಯಿಂದ ಉಂಟಾಗುವಂತಹ ಅನುಕರಣೆ ಅಲ್ಲ ಇದು, ಇದು ಬಹಳ ವಿಶಾಲವಾಗಿ ನಿರ್ಮಾಣಗೊಳ್ತಕ್ಕಂಥದ್ದು. ಕವಿ ಅರಿಸ್ಟಾಟಲ್ ಹೇಳ್ತಾನೆ, ಪ್ರಕೃತಿಗೆ ಸ್ಪರ್ಧಿಯಲ್ಲ ಇದು, ಪ್ರಕೃತಿಗೆ ಪೂರಕವಾಗಿರ್ತಕ್ಕಂತಹದ್ದು. ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಪ್ರಕೃತಿಯಲ್ಲಿರತಕ್ಕಂಥದ್ದನ್ನು ಅನುಕರಣೆ ಮಾಡಿಬಿಡ್ತಾನೆ, ಅದಷ್ಟೇ ಅನ್ನುವಂಥ ಪ್ಲೇಟೋನ ವಾದಕ್ಕೆ ತನ್ನ ಒಂದು ಸರಳವಾಗಿರ್ತಕ್ಕಂಥ ಮತ್ತು ಸಹಜ ಸ್ವರೂಪದ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ವಿವರಣೆಯನ್ನು ಅರಿಸ್ಟಾಟಲ್ ನೀಡ್ತಾನೆ. ಪ್ರಕೃತಿಗೆ ಸ್ಪರ್ಧಿಯಲ್ಲ, ಪ್ರಕೃತಿಗೆ ಪೂರಕವಾಗಿ ಕವಿ, ಸಾಹಿತಿ, ಕಲೆ ರೂಪುಗೊಳ್ಳುತ್ತಾ ಹೋಗುತ್ತದೆ. ಅದು ಎರಡೂ ಸ್ಪರ್ಧಿಗಳಲ್ಲ.
ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆಯನ್ನು ತಂದುಕೊಡ್ತಾನೆ. ಯಾಕೆಂದರೆ ಕವಿ ಪ್ರಕೃತಿಯಿಂದ ಪಡೆದುಕೊಂಡರೂ ಸಹ ಪ್ರಕೃತಿಯನ್ನು ಪೂರಕವಾಗಿ ಪೋಷಿಸುವಂಥ ಕೆಲಸ ನಿರಂತರವಾಗಿ ಸಾಗ್ತಾ ಹೋಗ್ತದೆ. ಮತ್ತು ಕವಿ ಕಲ್ಪಿಸುವುದು, ಕವಿ ರೂಪಿಸುವುದು ಭ್ರಾಂತಿಯಲ್ಲ, ಭ್ರಾಂತಿಯ ಜನ್ಮವೂ ಅಲ್ಲ, ಏನೋ ಒಂದು ಕಲ್ಪನೆ ಮಾಡ್ತಾನೆ, ಹುಚ್ಚಿಡಿದಿದೆ ಅನ್ನುವಂಥ ಸ್ವರೂಪದ್ದಲ್ಲ ಅದು. ವಿಕೃತಿಯೂ ಅಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಾಖ್ಯಾನದ ಮಾತುಗಳಿವು. ಯಾಕೆ ವಿಕೃತಿ ಅಲ್ಲ ಅಂದರೆ, ಪರಿಸರಕ್ಕೆ ವಿರುದ್ಧವಾಗಿ ಆತ ಕವಿ ಸಾಹಿತಿ ಚಿಂತಿಸುವುದಿಲ್ಲ, ಪೂರಕವಾಗಿ ಚಿಂತಿಸ್ತಾನೆ. ಒಂದು ಭ್ರಾಂತಿ ಅಲ್ಲ, ಒಂದು ಚಿಂತನೆ, ಅಂತರಂಗದಲ್ಲಿ ಮೂಡ್ತಕ್ಕಂಥ ಮನೋಭಾವನೆಗಳ ಪುಳಕಗಳನ್ನು ಒಂದು ಹೊಸ ರೂಪದಲ್ಲಿ, ಸಾಹಿತ್ಯಿಕ ರೂಪದಲ್ಲಿ ಕೊಡುತ್ತಾ ಹೊಸ ಸಮಾಜ, ಹೊಸ ಪ್ರಕೃತಿ ಮತ್ತು ಶಾಶ್ವತತೆ, ನೈತಿಕ ಮೌಲ್ಯಗಳನ್ನು ಉಳಿಸುವಂತಹ ಕೆಲಸವನ್ನು ಸಾಹಿತ್ಯ ಮಾಡ್ತದೆ ಅನ್ನುವಂಥ ಅದ್ಭುತವಾಗಿರತಕ್ಕಂಥ ಸತ್ಯವನ್ನು ಕವಿ ಅರಿಸ್ಟಾಟಲ್ ಅನುಕರಣೆ ಸಿದ್ಧಾಂತದಲ್ಲಿ ಪ್ರತಿಪಾದಿಸ್ತಾನೆ. ಅದು ಸತ್ಯಶ್ಚ ಸತ್ಯ, ಅದ್ಭುತವಾಗಿರ್ತಕ್ಕಂಥ ಹೇಳಿಕೆ. ಯಾಕೆ ಅಂತಂದರೆ ಇದು ಸತ್ಯಶ್ಚ ಸತ್ಯ ಸಮಾನವಾಗಿರ್ತಕ್ಕಂಥದ್ದು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಕವಿಯೊಬ್ಬನು ಎರಡನೆಯ ಬ್ರಹ್ಮ ಇದ್ದಂತೆ ಅನ್ನುವಂಥ ಆನಂದವರ್ಧನನ ಮಾತು ಈ ಅನುಕರಣೀಯ ಸಿದ್ಧಾಂತದಲ್ಲಿ ಒಂದು ರೀತಿ ಸಾಮ್ಯೀಕರಿಸಲ್ಪಡ್ತಕ್ಕಂಥದ್ದು. ಸತ್ಯವೂ ಕೂಡ ಕವಿಯೇ ರವಿ ಕಾಣದೇ ಇರುವುದನ್ನು ಕವಿ ಕಂಡ ಎಂಬ ಮಾತು ಸಾಹಿತ್ಯ ಅನುಕರಣೆಯ ಒಂದು ಪರಿಕಲ್ಪನೆಯಲ್ಲಿಯೇ ರೂಪುಗೊಳ್ಳುವಂಥದ್ದು. ಸತ್ಯಶ್ಚ ಸತ್ಯ, ಸತ್ಯಕ್ಕೆ ಸಮಾನವಾದುದು ಅನ್ನುವಂಥ ಅರ್ಥವನ್ನು ಕವಿ ಅರಿಸ್ಟಾಟಲ್ ಅನುಕರಣೆಯ ಸೈದ್ಧಾಂತಿಕ ವಿವರಣೆಯಲ್ಲಿ ನೀಡುವಾಗ ಬಹಳ ಉತ್ತಮವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ರೂಪಿಸ್ತಾ ಹೋಗ್ತಾನೆ. ಮತ್ತು ಪ್ರಕೃತಿಯ ಆವಿಷ್ಕಾರ ನಡೀತದೆ, ಸತ್ಯದ ಆವಿಷ್ಕಾರ ನಡೀತದೆ. ಇದು ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ನೇಚರ್ ಮೇಕ್ಸ್ ಹಾರ್ಸ್ ಆ್ಯಂಡ್ ಆರ್ಟಿಸ್ಟ್ ಮೇಕ್ಸ್ ಅ ಬೆಡ್. ಪ್ರಕೃತಿ ಒಂದು ಕುದುರೆಯನ್ನು ನಿರ್ಮಾಣ ಮಾಡಿದರೆ ಕವಿಯಾಗಿರ್ತಕ್ಕಂಥವನು, ಸಾಹಿತಿಯಾಗಿರ್ತಕ್ಕಂಥವನು, ಕಲಾವಿದನಾಗಿರ್ತಕ್ಕಂಥವನು ಅದಕ್ಕೊಂದು ಬೆಡ್ಡನ್ನು ರೆಡಿ ಮಾಡ್ತಾನೆ, ಒಂದು ವೇದಿಕೆಯನ್ನು ರೆಡಿ ಮಾಡ್ತಾನೆ. ಅಂದರೆ ಅವೆರಡೂ ಸಂಯೋಜಿತವಾಗಿ ಕೆಲಸ ಆಗ್ತಕ್ಕಂಥವು. ಯಾಕೆಂತಂದರೆ ಮನುಷ್ಯನ ಜೀವನ ಕೇವಲ ಬಾಹ್ಯ ಪರಿಕರಗಳಿಂದ ರೂಪುಗೊಳ್ಳುವಂಥದ್ದಲ್ಲ. ಮನುಷ್ಯನಿಗೆ ಮನಸ್ಸಿದೆ, ಆ ಸತ್ಯದ ಆವಿಷ್ಕಾರ ಅನ್ನುವಂಥ ಪ್ರಕೃತಿ ಆವಿಷ್ಕಾರ ಮಾಡ್ತದೆ. ಯಾಕೆ ಆವಿಷ್ಕಾರದ ಅನ್ನುವಂಥ ಪದವನ್ನು ಕವಿ ಅನುಕರಣೆ ಸಿದ್ಧಾಂತದಲ್ಲಿ ತರ್ತಾನೆ ಅಂತಂದರೆ, ಹೊಸ ಸಂಶೋಧನೆಗಳು ಇದರಲ್ಲಿ ಉಂಟಾಗ್ತವೆ ಅನ್ನುವಂಥ ವಿಚಾರವನ್ನು ಆತ ವ್ಯಾಖ್ಯಾನಿಸ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ನಿಮ್ಮ ಸಹಾಯಕ್ಕಾಗಿ ಪ್ರಕೃತಿಯ ಒಂದು ಚಿತ್ರವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಅರಿಸ್ಟಾಟಲ್ ತನ್ನ ಸೈದ್ಧಾಂತಿಕ ವಿವರಣೆಯನ್ನು ಮುಂದುವರಿಸುತ್ತಾ ಆರ್ಟ್ ಇಮಿಟೇಟ್ಸ್ ನೇಚರ್, ಪ್ರಕೃತಿಯನ್ನು ಅನುಕರಣೆ ಮಾಡ್ತದೆ ಅದು ಅಂತ ಹೇಳ್ತಾನೆ. ಪ್ರಕೃತಿಗೆ ಹೊರತಾಗಿ ಕಲೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಾಖ್ಯಾನದ ವ್ಯಾಪ್ತಿಯನ್ನು, ಅನುಕರಣೆ ಸಿದ್ಧಾಂತದ ಒಂದು ವಿಶಾಲತೆಯನ್ನು ಬಹಳ ಸುಂದರವಾಗಿ ರೂಪಿಸ್ತಾ ಹೋಗ್ತಾನೆ. ಕಲೆ ಪ್ರಕೃತಿಯನ್ನು ಅನುಕರಿಸುತ್ತದೆ, ಅದು ಯಥಾವತ್ತಾಗಿ ಹಿಡಿದಿಟ್ಟು ಸ್ಪರ್ಧಿಸುವುದಿಲ್ಲ. ಪ್ರಕೃತಿಯ ಸ್ಪರ್ಧೆಯಲ್ಲ, ಪ್ರಕೃತಿಗೆ ಪೂರಕ, ಅದು ಪ್ರಕೃತಿಗೆ ಯೊಂದಿಗೆ ನಡೀತಕ್ಕಂಥದ್ದು ಹೊರತು ವಿಕೃತಗೊಳಿಸುವಂಥದ್ದಲ್ಲ ಅನ್ನುವಂಥ ಮಾತನ್ನು ಆತ ತನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಬದಲಾಗಿ ಸತ್ಯವನ್ನು ಪರಿಷ್ಕರಿಸುತ್ತದೆ ಮತ್ತು ಪ್ರಕೃತಿಯ ಕೊರತೆಯನ್ನು ಅನುಕರಣಾತ್ಮಕ ಕಲೆ ತುಂಬುತ್ತದೆ. ಇದೊಂದು ಬಾಹ್ಯ ಕ್ರಿಯೆಯಲ್ಲ, ಮಾನವನ ಆಂತರಿಕ ಕ್ರಿಯೆಗಳ ಅನುಕರಣೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನೋದನ್ನು ನಾವು ಗಮನಿಸಬೇಕು. ಅರಿಸ್ಟಾಟಲ್ ತಾನು ಹೇಳ್ತಕ್ಕಂಥ ಅನುಕರಣೆಯ ಸಿದ್ಧಾಂತದ ತಾತ್ವಿಕ ವ್ಯಾಖ್ಯಾನಗಳನ್ನು ನೋಡಿದ್ವಿ ನಾವು. ಹಾಗಿದ್ರೆ ಕಾವ್ಯದ ಅನುಕರಣೆ ಯಥಾವತ್ತಾದ ಪ್ರಕೃತಿದತ್ತ ಅನುಕರಣೆ ಅಲ್ಲ ಅನ್ನೋದಾದರೆ, ಮಾನವನ ಅಂತರಂಗದ ಆಂತರಿಕ ಕ್ರಿಯೆಗಳ ಅನುಕರಣೆ ಅನ್ನುವುದಾದರೆ ಏನನ್ನು ಅನುಕರಣೆ ಮಾಡ್ತದೆ ಅನ್ನುವಂಥ ಹೊಸ ದೃಷ್ಟಿಕೋನವನ್ನು ಪ್ಲೇಟೋನಿಗಿಂತ ಭಿನ್ನವಾಗಿ ಅರಿಸ್ಟಾಟಲ್ ಪ್ರತಿಪಾದನೆ ಮಾಡ್ತಾನೆ. ಆರ್ಟ್ ಇಮಿಟೇಟ್ಸ್ ನೇಚರ್. ಅನುಕರಣೆ ಅಂದರೆ ಏನು ಅಂದರೆ, ಜನರ ಶೀಲವನ್ನು, ಜನರ ಅಂತರಂಗದಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂತಹ ಮತ್ತು ಸೃಜನವಾಗಿರ್ತಕ್ಕಂತಹ ಶಕ್ತಿಗಳನ್ನು ಈ ಕಲೆ ಅಭಿವ್ಯಕ್ತಿಪಡಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಆ ರೀತಿ ಏನಾದರೂ ಕಲೆ ಅಥವಾ ಸಾಹಿತ್ಯಕ್ಕೆ ಅಂಥ ಅವಕಾಶ ಸಿಗಲಿಲ್ಲ ಅಂತಂದರೆ ವ್ಯಕ್ತಿ ತನ್ನೊಳಗೆ ತಾನು ಎಷ್ಟೋ ಶಕ್ತಿಗಳನ್ನು ನಾಶಪಡಿಸಿಕೊಳ್ಳುವಂಥ ಅವಕಾಶ ಇರ್ತಿತ್ತು.
ಅನ್ನುವಂಥ ಹೊಸ ದೃಷ್ಟಿಕೋನವನ್ನು ಅರಿಸ್ಟಾಟಲ್ ಈ ಅನುಕರಣೀಯ ಸಿದ್ಧಾಂತದ ಮೂಲಕ ಪ್ರತಿಪಾದನೆ ಮಾಡ್ತಾನೆ. ಯಾಕೆಂತಂದರೆ ಸ್ವಾಮಿ ವಿವೇಕಾನಂದರು ಹೇಳುವ ಮನುಷ್ಯನ ಅಂತರಂಗದ ಶಕ್ತಿಗಳನ್ನು ಹೊರ ಎಳೆಯುವಂತಹ ಸ್ವಭಾವ ಈ ಸಾಹಿತ್ಯ ಕಲೆಗಳಲ್ಲಿ ಅಡಗಿದೆ ಅನ್ನುವಂಥದ್ದು ಸತ್ಯಶಃ ತಾತ್ವಿಕ ವಿಚಾರವಾಗಿದೆ. ಮುಂದುವರೆದು ಹೇಳ್ತಾನೆ, ಅನುಕರಣೆಯು ಒಂದು ರೀತಿಯ ಜನರ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವಂತಹದ್ದು. ಯಾವುದೇ ರಾಜಕೀಯ ಇರಲಿ, ಕಲೆ ಇರಲಿ, ಜೀವನ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಮತ್ತು ಆ ವಸ್ತುವಿನ ಜೊತೆಗೆ ಆತ ಸಮ್ಮಿಳಿತಗೊಳ್ತಾ ಹೋಗ್ತಾ ಇರ್ತಾನೆ. ಅಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಭಾವನಾತ್ಮಕ ಕ್ರಿಯೆಯೇ ಅನುಕರಣೆ. ಮುಂದುವರೆದು ಕವಿ ಅರಿಸ್ಟಾಟಲ್ ಹೇಳ್ತಾನೆ, ಅನುಕರಣೆಯು ಕ್ರಿಯೆಗಳನ್ನು ಅನುಕರಿಸುತ್ತದೆ. ಇದು ಎಸೆನ್ಷಿಯಲ್ ಆಗಿರ್ತಕ್ಕಂತಹ ಮೂಲಭೂತವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಅದು ಅನುಸರಿಸುವಂಥದ್ದೇ ಹೊರತು ಕೇವಲ ಬಾಹ್ಯ ರೂಪವಾಗಿರ್ತಕ್ಕಂಥ ಯಾಂತ್ರಿಕ ರೂಪದ ಅನುಕರಣೆ ಅಲ್ಲ ಅನ್ನುವಂಥ ಉದಾಹರಣೆಯನ್ನು, ವ್ಯಾಖ್ಯಾನದ ವಿಶ್ಲೇಷಣೆಯನ್ನು ಆತ ಕೊಡ್ತಾ ಹೋಗ್ತಾನೆ. ಜನರ ಆಗುಹೋಗುಗಳನ್ನು ವಿಶ್ಲೇಷಣೆ ಮಾಡ್ತದೆ ಕಲೆ ಅಥವಾ ಸಾಹಿತ್ಯ. ಆಗು ಹೋಗುಗಳು ಹೀಗಾಗ್ತದೆ, ಹೀಗಾಗುವುದಿಲ್ಲ, ಮುಂದೆ ಹೀಗಾಗಬಹುದು, ಹಿಂದೆ ಹೀಗಾಗಿದೆ, ಮುಂದೆ ಹೀಗಾಗ್ತದೆ ಅನ್ನುವಂಥ ವಿಚಾರಗಳು ಒಂದು ರೀತಿಯಾಗಿರ್ತಕ್ಕಂಥ ಅನುಕರಣೆಯ ಸೈದ್ಧಾಂತಿಕ ವಿವರಣೆಯ ವಿಶ್ಲೇಷಣೆಯನ್ನು ತಂದಿಡ್ತವೆ. ಹಾಗಾಗುವುದರಿಂದ ಹೊಸ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತದೆ. ವಿವಿಧ ಭಾವಗಳು, ವಿವಿಧ ಸ್ಥಿತಿಗಳು ಈ ಅನುಕರಣೆಯಿಂದ ನಮಗೆ ಅರ್ಥೈಸ್ತಾ ಹೋಗ್ತವೆ. ನಾಟಕಗಳ ಸೃಷ್ಟಿಯೇ, ಈ ಕಾವ್ಯಗಳ ಸೃಷ್ಟಿಯೇ ಈ ರೀತಿಯಾಗಿರ್ತಕ್ಕಂಥ ವಿವಿಧ ಆಗುಹೋಗುಗಳು, ವಿವಿಧ ಭಾವನೆಗಳು, ಎಲ್ಲ ಸ್ಥಿತಿಗಳ ಹಿನ್ನೆಲೆಯಲ್ಲಿ ರೂಪುಗೊಳ್ತಾ ಹೋಗ್ತವೆ. ಒಬ್ಬ ವ್ಯಕ್ತಿ ಅವುಗಳನ್ನು ನೋಡಿ ತನ್ನ ಅಂತರಂಗದಲ್ಲಿ ಒಂದು ಹೊಸ ಚೈತನ್ಯವನ್ನು ರೂಪುಗೊಳ್ಳುವುದಕ್ಕೆ ಈ ಅನುಕರಣೆಯೇ ಕಾರಣ ಆಗ್ತದೆ ಅನ್ನುವಂಥ ಪ್ರಮುಖವಾಗಿರ್ತಕ್ಕಂತಹ ಸೈದ್ಧಾಂತಿಕ ವಿವರಣೆಯ ಅನುಕರಣೀಯ ಸಿದ್ಧಾಂತವನ್ನು ಆತ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಒಂದು ಸುಂದರವಾಗಿರ್ತಕ್ಕಂಥ ಕಾವ್ಯವನ್ನು ಓದುವುದು, ನಾಟಕವನ್ನು ನೋಡುವುದು, ಅದರಲ್ಲೂ ವಿಶೇಷವಾಗಿ ಅರಿಸ್ಟಾಟಲ್ನಿಗೆ ರುದ್ರ ನಾಟಕಗಳ ಪ್ರಭಾವಗಳನ್ನು ಕುರಿತು ಹೆಚ್ಚು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾನೆ. ಕಲೆಯ ಪ್ರಮುಖ ಅಂಶವಾಗಿರ್ತಕ್ಕಂಥ ರುದ್ರ ನಾಟಕಗಳು ವ್ಯಕ್ತಿಯನ್ನು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಹೊಸ ವ್ಯಕ್ತಿತ್ವದ ಕಡೆಗೆ ತರುವುದಕ್ಕೆ ಈ ಅನುಕರಣೆ ಒಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಾಧ್ಯಮವಾಗಿ ನಿಂತುಕೊಳ್ತದೆ ಅನ್ನುವಂಥ ವಿಶ್ಲೇಷಣೆಯನ್ನು ಆತ ಕೊಡ್ತಾ ಹೋಗ್ತಾನೆ. ನಾಟಕವನ್ನು ನೋಡುವುದು, ಕಾವ್ಯವನ್ನು ನೋಡುವುದು, ಚಲನಚಿತ್ರವನ್ನು ನೋಡುವುದು, ಇವೆಲ್ಲವುಗಳು ಕೂಡ ಕಲೆಯ ಆಸ್ವಾದನೆ ಎಲ್ಲವುಗಳು ಕೂಡ ನಮ್ಮ ಅಂತರಂಗದಲ್ಲಿ ಹೊಸ ಹೊಸ ಭಾವನೆಗಳನ್ನು ರೂಪುಗೊಳಿಸುವುದಕ್ಕೆ ಈ ಅನುಕರಣೆಯ ರೂಪವೇ, ಅನುಕರಣೆಯ ಸೈದ್ಧಾಂತಿಕವೇ ಸಹಾಯಗೊಳ್ತಾ ಹೋಗ್ತದೆ. ಯಾಕೆಂದರೆ ಕಾರ್ಯಕಾರಣ ಸಂಬಂಧವು ಒಂದು ತಾರ್ಕಿಕವಾದ ಕ್ರಿಯಾಸೂತ್ರದ ಕಾವ್ಯದ ಅನುಕರಣೆಯಲ್ಲಿ ಅಡಗಿರುತ್ತದೆ ಅನ್ನುವಂಥ ಸತ್ಯವನ್ನು ಕವಿ ಅರಿಸ್ಟಾಟಲ್ ರೂಪಿಸ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಪ್ರಕೃತಿಯನ್ನು ತಿದ್ದುತ್ತದೆ ಮುಂದುವರೆದು ಹೇಳ್ತಾನೆ ಅರಿಸ್ಟಾಟಲ್. ಬಹಳ ಪ್ರಮುಖವಾಗಿರ್ತಕ್ಕಂಥ ಅರಿಸ್ಟಾಟಲ್ನ ದ ಥಿಯರಿ ಆಫ್ ಇಮಿಟೇಷನ್ ಥಿಯರಿಯ ಒಂದು ಉತ್ತುಂಗವಾಗಿರ್ತಕ್ಕಂಥ ಮತ್ತು ಬದಲಾವಣೆಯ ಸ್ಥಿತಿ ಅಂದರೆ ಅನುಕರಣೆ ಮಾಡುವುದರಿಂದ ಪ್ರಕೃತಿಯನ್ನು ತಿದ್ದೋದಕ್ಕೆ, ಪ್ರಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೆ, ಮುಂದೆ ಆಗಬಹುದಾಗಿರ್ತಕ್ಕಂತಹ ವಿಹಿತಕಾರಿ ಘಟನೆಗಳಿಂದ ನಮ್ಮ ಜೀವನವನ್ನು ಉಳಿಸಿಕೊಳ್ಳುವುದಕ್ಕೆ, ಪ್ರಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಂಭಾವ್ಯತೆಯನ್ನು ನೀಡುವಂಥದ್ದೇ ಅನುಕರಣೆ. ಈ ಅನುಕರಣೆಯ ಸತ್ಯವನ್ನು ಆತ ಸ್ಪಷ್ಟವಾಗಿ ಎಲ್ಲ ಜನರಿಗೆ, ತತ್ವಜ್ಞಾನಿಗಳಿಗೆ, ದಾರ್ಶನಿಕರಿಗೆ ತಿಳಿಯಪಡಿಸಿದ. ಆತನೇ ಒಂದು ಕಡೆಗೆ ದ ಪೊಯಿಟಿಕ್ಸ್ ಕೃತಿಯಲ್ಲಿ ಹೇಳ್ತಾನೆ, ಫಾರ್ ದ ಪರ್ಪಸ್ ಆಫ್ ಪೊಯಿಟ್ರಿ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಈಸ್ preferable to convincing, preferable to unconvincing possibilities. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಪ್ರಕೃತಿಯನ್ನು ತಿದ್ದುತ್ತದೆ, ಮುಂದುವರೆದು ಸಾಧ್ಯವಾಗಬಹುದಾಗಿರ್ತಕ್ಕಂಥ ಸಂಭಾವ್ಯತೆಗಳನ್ನು ನೀಡುವಂಥ ಅವಕಾಶ ಇರುವುದೇ ಈ ಸತ್ಯದ ಅನುಕರಣೆಯಿಂದ. ಅನುಕರಣೆ ಅನ್ನುವಂತಹ ಒಂದು ಸಂಕುಚಿತ ಅರ್ಥಕ್ಕೆ ಪ್ಲೇಟೋನಿಗಿಂತ ಭಿನ್ನವಾಗಿರ್ತಕ್ಕಂಥ, ವ್ಯಾಪಕವಾಗಿರ್ತಕ್ಕಂಥ ಮತ್ತು ಸಾಧ್ಯತೆ ಉಳ್ಳ ಮತ್ತು ಯೋಗ್ಯವಾಗಿರ್ತಕ್ಕಂಥ ವಿವರಣೆಯನ್ನು ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟೀಸ್ಗಳ ಮೂಲಕ ಕವಿ ಅರಿಸ್ಟಾಟಲ್ ನಿರೂಪಿಸ್ತಾ ಹೋಗ್ತಾನೆ. ಅರಿಸ್ಟಾಟಲ್ನ ಅನುಕರಣೆ ಸೈದ್ಧಾಂತಿಕ ವಿವರಣೆಗಳು ತುಂಬ ಸುಂದರವಾಗಿ ಮುಂದುವರಿಯುತ್ತಿರುವ ಹಂತದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಗುರುತಿಸುವುದು
ಅವುಗಳ ಸ್ಥಿತಿಯಿಂದ ಅಲ್ಲ, ಅವುಗಳ ಮೂಲ ತತ್ವದಿಂದ ಅನ್ನುವಂಥ ವಿವರಣೆಯನ್ನು ಹೇಳ್ತಾನೆ. ಎಸೆನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅವುಗಳ ಆಧಾರದ ಮೇಲೆ, ಯಾಕೆಂದರೆ ಒಂದು ಮಂಚ ಮುರಿದು ಬಿದ್ದಿದೆ ಅಂದರೆ ಅದರ 4 ಕಾಲುಗಳಿದಾವೆ ಅಂದರೆ ಅದನ್ನು ಮಂಚನೇ ಅಂತ ಕರಿತೀವಿ ನಾವು, ಹೊರತು ಅದರ ಉಪಯೋಗಕ್ಕೆ ಬರುವಂಥ ಅಂಶದಿಂದ ಅದನ್ನು ಎಂದೂ ಗುರುತಿಸುವುದಿಲ್ಲ. ಈ ಉದಾಹರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ಲೇಟೋ ತನ್ನ ಅನುಕರಣೀಯ ಸಿದ್ಧಾಂತವನ್ನು ವಿವರಿಸುವಾಗ ಮಂಚ ತತ್ವ, ದ ಐಡಿಯಾ ಆಫ್ ಬೆಡ್ ಅನ್ನುವಂತಹ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದ. ಇಲ್ಲಿ ಹೊಸ ಒಂದು ಕಲ್ಪನೆ ಅರಿಸ್ಟಾಟಲ್ ರೂಪಿಸ್ತಾ ಹೋಗ್ತಾನೆ. ಹಳೆಯ ಮಂಚ ಇದ್ದರೂ ಕೂಡ, ಕಾಲು ಮುರಿದಿದ್ರೂ ಸಹ ಅದಕ್ಕೆ ನಾವು ಮಂಚನೇ ಅಂತೀವಿ ಅನ್ನುವಂಥ ವಿಚಾರ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಕವಿ, ಚಿತ್ರಕಾರ ಕೇಂದ್ರ ವಸ್ತುವಲ್ಲದೆ ಅದರ ಮೂಲ ತತ್ವವಾಗಿದ್ದರಿಂದ ಘಟನೆಗಳಲ್ಲಿ ಆಳದಲ್ಲಿ ತತ್ವಜ್ಞಾನವಾಗಿದ್ದರಿಂದ ಅವನು ದಾರ್ಶನಿಕನಿಗಿಂತ, ಒಂದು ಇತಿಹಾಸ ತಜ್ಞನಿಗಿಂತ ಭಿನ್ನವಾಗಿರ್ತಕ್ಕಂಥ ಕೆಲಸವನ್ನು ಕವಿ, ಸಾಹಿತಿಯಾಗಿರ್ತಕ್ಕಂಥವನು ಮಾಡ್ತಾನೆ. ಬಹಳ ಮುಖ್ಯವಾಗಿ ಅನುಕರಣೀಯ ಸಿದ್ಧಾಂತದ ಸಮರ್ಥನೆಯನ್ನು ಕೊಡ್ತಾ ಹೋಗ್ತಾನೆ ಕವಿ ಅರಿಸ್ಟಾಟಲ್. ಕೇಂದ್ರ ವಸ್ತುವಲ್ಲದ ಅಂದರೆ ಮೂಲ ತತ್ವಗಳನ್ನು ಇಟ್ಟುಕೊಂಡು ನಾವು ವಸ್ತುಗಳನ್ನು ನೋಡಬೇಕು ಹೊರತು ಉಪಯೋಗದ ದೃಷ್ಟಿಯಿಂದ ಪ್ಲೇಟೋನ ಹಾಗೆ ನೋಡಬಾರ್ದು ಅನ್ನುವಂತಹ ಅಂಶವನ್ನು. ಯಾಕೆಂತಂದರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ನಾವು ಅನುಪಯುಕ್ತ ಅಂದರೆ ಹೇಗೆ? ಸಾಧ್ಯವೇ ಇಲ್ಲ. ಅದರಂತೆ ಮುರಿದು ಹೋಗಿರ್ತಕ್ಕಂಥ ವಸ್ತುಗಳು ಇದ್ದರೂ ಸಹ ಅವುಗಳು ನಮಗೆ ಒಂದು ಸೌಂದರ್ಯವನ್ನು ತಂದು ಕೊಡ್ತಿರ್ತವೆ. ಪ್ರಕೃತಿಯು ಕೂಡ ಹಳೆಯದು ಅಂತ ನಾವು ಹೊಸ ಪ್ರಕೃತಿಯನ್ನು ರೂಪಿಸಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರೊಂದಿಗೆ ಅದು ರೂಪಿಸುವಂತೆ, ಹೊಸತನವನ್ನು ಅದು ಕೊಡುವಂತೆ ನಾವು ರೂಪುಗೊಳ್ತಾ ಹೋಗಬೇಕು ಅನ್ನುವಂಥ ಘಟನೆಗಳಲ್ಲಿನ ಆಳವಾಗಿರ್ತಕ್ಕಂಥ ತತ್ವಗಳನ್ನು ಶೋಧನೆಯನ್ನು ಮಾಡ್ತಾನೆ. ಅದಕ್ಕೆ ಕವಿಗೆ ಅರಿಸ್ಟಾಟಲ್ ಹೇಳ್ತಾನೆ, ದಾರ್ಶನಿಕನಿಗಿಂತಲೂ ಮತ್ತು ಇತಿಹಾಸ ತಜ್ಞನಿಗಿಂತಲೂ ವಿಭಿನ್ನವಾಗಿ ಕೆಲಸ ಮಾಡ್ತಕ್ಕಂಥವನು ಈ ಸಾಹಿತಿ ಅನ್ನುವಂಥ. ಅನುಕರಣೀಯ ಸಿದ್ಧಾಂತದಲ್ಲಿ ಸಾಹಿತಿಗೆ ಒಂದು ಶ್ರೇಷ್ಠ ಸ್ಥಾನವನ್ನು ಆತ ಕೊಡ್ತಾ ಹೋಗ್ತಾನೆ. ಹೀಗೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿವರಣೆಗಳನ್ನು, ಅದರ ಲಕ್ಷಣಗಳನ್ನು, ನೋಡುವ ದೃಷ್ಟಿಕೋನವನ್ನು ಭಿನ್ನವಾಗಿ ಪ್ರತಿಪಾದನೆ ಮಾಡ್ತಕ್ಕಂಥ ಅರಿಸ್ಟಾಟಲ್ ಈ ಅನುಕರಣೀಯ ಸಿದ್ಧಾಂತವನ್ನು ಒಂದು ಜೀವಂತ ಸಿದ್ಧಾಂತ, ಕೇವಲ ಯಾಂತ್ರಿಕವಾಗಿರ್ತಕ್ಕಂಥದ್ದಲ್ಲ ಅನ್ನೋದನ್ನು ನಿರೂಪಿಸುವಲ್ಲಿ ಒಂದು ವಿಶಿಷ್ಟ ಸಾವಯವ ಕಲ್ಪನೆಯ ಉದಾಹರಣೆಯನ್ನು ತಂದುಕೊಡ್ತಾನೆ. ಈ ಮೂಲ ತತ್ವವನ್ನು ಅರಿಸ್ಟಾಟಲ್ ಎಂಟೆಲೆಕಿ ಅನ್ನುವಂಥ ಪದದಿಂದ, ಪರಿಕಲ್ಪನೆಯಿಂದ ನಿರೂಪಿಸ್ತಾನೆ. ಎಂಟೆಲೆಕಿ ಅನ್ನುವಂಥದ್ದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಪದ. ಇದರ ಅರ್ಥ ಏನು ಅಂದರೆ, ಒಂದು ಜೀವಿಯು ತನ್ನ ಬೆಳವಣಿಗೆಗೆ ಸಂಪೂರ್ಣವಾಗುವ ಸಾಧ್ಯತೆಯನ್ನು ತನ್ನ ಅಂತರಂಗದಲ್ಲಿ ಒಳಗೊಂಡಿರ್ತದೆ ಅನ್ನುವಂಥದ್ದೇ ಈ ಎಂಟೆಲೆಕಿ ಅನ್ನುವಂಥ ಪರಿಕಲ್ಪನೆ. ಮರಿ ಕುದುರೆ, ವಿದ್ಯಾರ್ಥಿಗಳಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ ನಾನು. ಮರಿ ಕುದುರೆ ಬೆಳೆದು ಪ್ರಭುತ್ವವನ್ನು ಹೊಂದುವಂತಹ ಸಾಧ್ಯತೆಗಳು ಅದರ ಅಂತರಂಗದಲ್ಲಿ ಇರ್ತವೆ. ನಾವು ನೋಡಿರ್ತೀವಿ ಕುದುರೆಯನ್ನು. ಅದು ಮೊದಲು ಜನನ ಆದಾಗ ತಾಯಿ ಕುದುರೆ ಅದಕ್ಕೆ ಜಾಡಿಸಿ ಒದಿತದೆ. ಆ ಒದೆತಕ್ಕೆ ಮಗು ಅಥವಾ ಆ ಮರಿ ಕುದುರೆ ಬೇಗ ಎದ್ದು ನಿಂತುಕೊಂಡು 2 ಹೆಜ್ಜೆ ಮುಂದಕ್ಕೆ ಹೋಗ್ತದೆ. ಅದರೊಳಗಡೆ ಅಂಥ ಶಕ್ತಿ ಇರ್ತದೆ. ಅದಕ್ಕೆ ಆ ತಾಯಿ ಕುದುರೆ ಅದನ್ನು ಒದೀತದೆ. ಈ ಎಂಟೆಲೆಕಿ ಪರಿಕಲ್ಪನೆ ಅರಿಸ್ಟಾಟಲ್ ಅನುಕರಣೀಯ ಸಿದ್ಧಾಂತವನ್ನು ಪ್ರತಿಪಾದಿಸುವಲ್ಲಿ ಬಳಸುವಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸಾವಯವ ಕಲ್ಪನೆಯ ಒಂದು ಸಮರ್ಥನೆ. ಜೀವಿಗೆ ಹೇಗೆ ತನ್ನ ಅಂತರಂಗದಲ್ಲಿ ತಾನು ಬದುಕುವ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ತನ್ನಲ್ಲಿ ಹೇಗೆ ಒಳಗೊಂಡಿರ್ತದೋ, ಹಾಗೆ ಸಾಹಿತ್ಯದಲ್ಲೂ ಕೂಡ, ಕಲೆಯಲ್ಲೂ ಕೂಡ, ಕವಿಯಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಆಂತರಿಕ ಶಕ್ತಿಯ ಮೂಲಕ ಅದು ಬೆಳವಣಿಗೆಯಾಗಿ ಹೊಂದೋದಕ್ಕೆ ಅವಕಾಶ ಇರ್ತದೆ ಅನ್ನುವಂಥ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ, ಜೀವಂತವಾಗಿರ್ತಕ್ಕಂತಹ, ವೈಜ್ಞಾನಿಕವಾಗಿರ್ತಕ್ಕಂಥ ಎಂಟೆಲೆಕಿ ಪರಿಕಲ್ಪನೆಯ ಈ ಸಾವಯವ ಪರಿಕಲ್ಪನೆ ಅನುಕರಣೀಯ ಸಿದ್ಧಾಂತದ ರೂಪವನ್ನೇ ಬದಲಾಯಿಸಿತು. ಸಾಹಿತ್ಯ, ಕಲೆಗಳಿಂದ ಆಗ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯವನ್ನು ಒಂದು ಅನುಕರಣೀಯ ಸಿದ್ಧಾಂತ ಅರಿಸ್ಟಾಟಲ್ನ ಮೂಲಕ ಸಮರ್ಥವಾಗಿ ಪ್ರತಿಪಾದಿಸಲು ಸಾಧ್ಯವಾಗ್ತದೆ. ಹಾಗಾಗಿ ಸಾಹಿತ್ಯ ಕೃತಿ ಒಂದು ಜೀವಂತ ಪ್ರಕ್ರಿಯೆ ಹೊರತು ಯಾಂತ್ರಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಅನ್ನುವುದನ್ನು ಅರಿಸ್ಟಾಟಲ್ ನಿರೂಪಿಸ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಒಂದು ಸಾಹಿತ್ಯ ಕೃತಿ ವಸ್ತು ಆ ವಸ್ತುವಿನ ಮೂಲ ತತ್ವವನ್ನು ಅನುಕರಿಸುತ್ತದೆ ಹೊರತು
ಆ ತಾರ್ಕಿಕವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಮುಂದುವರಿಸ್ತದೆ ಹೊರತು ಅದು ಯಾಂತ್ರಿಕವಾಗಿರ್ತಕ್ಕಂಥ ವಿವರಣೆ ಅಲ್ಲ ಅನ್ನೋದನ್ನು ಆತ ಹೇಳ್ತಾ ಹೋಗ್ತಾನೆ. ಹೀಗಾಗಿ ಅರಿಸ್ಟಾಟಲ್ ಕೊಡ್ತಕ್ಕಂಥ ಈ 8 ಲೆಕ್ಕೆಯ ಪರಿಕಲ್ಪನೆ ಮತ್ತು ಆತನ ವ್ಯಾಖ್ಯಾನಗಳು ಸಾಹಿತ್ಯ ಇತಿಹಾಸಕ್ಕಿಂತಲೂ ಹೆಚ್ಚು ಸತ್ವಯುತವಾಗಿರತಕ್ಕಂತಹ ಒಂದು ಅಂಶವಾಗಿ ಮತ್ತು ವೈಜ್ಞಾನಿಕ ಸತ್ಯಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಸ್ಥಾನವನ್ನು ಈ ಸಾಹಿತ್ಯ ಅಥವಾ ಕಲೆ ಪಡ್ಕೊಳ್ತದೆ ಅನ್ನುವಂಥ ವಾದವನ್ನು ಅನುಕರಣೀಯ ಸಿದ್ಧಾಂತದ ಮೂಲಕ ಆತ ರೂಪಿಸ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಅದಕ್ಕೆ ಅರಿಸ್ಟಾಟಲ್ ಇದಕ್ಕೆ ಪೂರಕವಾಗಿ ತನ್ನ ಒಂದು ಸೈದ್ಧಾಂತಿಕ ವಿವರಣೆಯಾಗಿರ್ತಕ್ಕಂತಹ ಕೆಥಾರ್ಸಿಸ್ ವಾದವನ್ನು ಕೂಡ ಇದಕ್ಕೆ ಮುಂದುವರಿದ ಭಾಗವಾಗಿ ಆತ ಒಂದು ಸೈದ್ಧಾಂತಿಕ ಪರಿಕಲ್ಪನೆಯಲ್ಲಿ ನೀಡ್ತಾ ಹೋಗ್ತಾನೆ. ಹೀಗೆ ಅನುಕರಣೀಯ ಒಂದು ಸಂಕುಚಿತ ಅರ್ಥವನ್ನು ಒಂದು ವ್ಯಾಪಕ ಸತ್ಯಯುತವಾಗಿರ್ತಕ್ಕಂಥ ಸತ್ಯಾಸತ್ಯತೆಗಳ ನೆಲೆಯಲ್ಲಿ ಆತ ತುಂಬ ತೀಕ್ಷ್ಣವಾಗಿ ಅಭಿವ್ಯಕ್ತಿಪಡಿಸುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ. ಹೀಗೆ ಅನುಕರಣೀಯ ಸಿದ್ಧಾಂತವು ಪ್ರಮುಖವಾಗಿರ್ತಕ್ಕಂತಹ ಪ್ಲೇಟೋನ ವಾದಗಳಿಂದ ಮುಕ್ತವಾಗಿ ಸಾಹಿತ್ಯ, ಕಲೆ ಮಾನವನ ಅಭಿವೃದ್ಧಿಗೆ, ಪ್ರಕೃತಿಗೆ ಪೂರಕವಾಗಿವೆ ಮತ್ತು ಪೋಷಕವಾಗಿವೆ, ಒಂದು ಹೊಸ ಸೃಷ್ಟಿಗೆ ಕಾರಣವಾಗುತ್ತವೆ, ಸಂಭಾವ್ಯತೆಗಳನ್ನು ನೀಡುವಲ್ಲಿ, ಹೊಸ ಬದುಕನ್ನು, ಹೊಸ ಪ್ರಕೃತಿಯನ್ನು ಕಾಣುವಲ್ಲಿ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿಗಳು ಅನ್ನುವಂತಹ ಈ ಆಗು ಹೋಗುಗಳ ಪರಿಕಲ್ಪನೆಗೆ ಒಂದು ಸಾಧ್ಯತೆಯನ್ನು ಈ ಅನುಕರಣೆ ಸಿದ್ಧಾಂತ ರೂಪಿಸಿತು. ಮತ್ತು 19ನೇ ಶತಮಾನದ ಈ ಚರ್ಚೆ ಇನ್ನೂ ಮುಂದುವರಿತಾ ಇದೆ ಅಂದರೂ ಸಹ ಅರಿಸ್ಟಾಟಲ್ನ ವಾದವೇ ಅತ್ಯಂತ ಶ್ರೇಷ್ಠ ಅನ್ನುವಂಥ ಅಂಶಗಳಲ್ಲಿ ಅದು ಮುಂದುವರಿತಾ ಇರತಕ್ಕಂಥದ್ದು. ಕೇವಲ ಪ್ಲೇಟೋನ ವಾದದಂತೆ ಇಲ್ಲಿ ಯಾಂತ್ರಿಕವಾಗಿರ್ತಕ್ಕಂತಹ ವಾದ ಇರುವುದಿಲ್ಲ. ಪ್ರತಿ ಕಲೆಯೊಂದಿಗೆ ವ್ಯಕ್ತಿ ಅಭಿವ್ಯಕ್ತಿಸುವಾಗ, ಸಾಹಿತಿ ಅಭಿವ್ಯಕ್ತಿಸುವಾಗ ಆತನ ಅಂತರಂಗ ತುಂಬ ಸೂಕ್ತ ಮನಸ್ಸಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಒಂದು ಜಾಗೃತ ಅವಸ್ಥೆಯನ್ನು ಅದು ಅನುಭವಿಸ್ತಾ ಇರ್ತದೆ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಮತ್ತು ಈ ಸಾವಯವ ಪರಿಕಲ್ಪನೆಯನ್ನು ಕೊಡ್ತಕ್ಕಂತಹ ಅರಿಸ್ಟಾಟಲ್ನ ಉದಾಹರಣೆ ಒಂದು ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಸ್ವರೂಪದ ಅನುಕರಣೀಯ ಸೈದ್ಧಾಂತಿಕ ವಿವರಣೆ ಅಂತಲೇ ಕರೆಸಿಕೊಳ್ಳುವ ಅಂಶವಾಗಿ ಕಾಣ್ತದೆ. ಇದಿಷ್ಟು ವಿದ್ಯಾರ್ಥಿಗಳೇ ಅರಿಸ್ಟಾಟಲ್ನ ಅನುಕರಣೀಯ ಸಿದ್ಧಾಂತದ ತಾತ್ವಿಕ ವಿವರಣೆ. ಮುಂದಿನ ತರಗತಿಯಲ್ಲಿ ಭಾರತೀಯ ಅಲಂಕಾರಿಕರು ಅನುಕರಣೆಗೆ ಸಾಮ್ಯವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅವುಗಳನ್ನು ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ನಮಸ್ಕಾರಗಳು.